ಇನ್ನು ಈ ಮುಡಾ ವಿಚಾರ ಯಾವಾಗ ಬೆಳಕಿಗೆ ಬಂತೋ ಆಗಿಂದ ಕೂಡ ಸಾಕಷ್ಟು ಸದ್ದು ಮಾಡ್ತಾನೆ ಇದೆ. ಆರಂಭದಲ್ಲಿ ಈ ತನಿಖೆಯನ್ನು ಲೋಕಾಯುಕ್ತಕ್ಕೆ ಕೊಟ್ಟಾಗ ದೂರುದಾರರಾದಂಥ ಸ್ನೇಹಮಯಿ ಕೃಷ್ಣ ಅವರು ಇದನ್ನು CBI ಕೊಡಬೇಕು ಅಂತ ಹೇಳಿದರು. ಅದಾದಮೇಲೆ ಲೋಕಾಯುಕ್ತ ತನಿಖೆ ಮಾಡುತ್ತೆ, ಬಿ ರಿಪೋರ್ಟನ್ನು ಸಲ್ಲಿಕೆ ಮಾಡ್ತಾರೆ ಲೋಕಾಯುಕ್ತ ಪೊಲೀಸರು. ಆಗ CM ಸಿದ್ದರಾಮಯ್ಯನವರಿಗೆ ಒಂದು ನೆಮ್ಮದಿಯನ್ನು ಇಟ್ಟಿಸರು. ಒಂದು ಸ್ವಲ್ಪ ಒಂದು ತಾತ್ಕಾಲಿಕವಾದಂಥ ಅವರಿಗೆ ಒಂದು ರಿಫ್ಲೆಕ್ಷನ್ ಸಿಕ್ಕಿರುತ್ತೆ, ಅಂದರೆ ಒಂದು ಟೆನ್ಷನ್ ಕಮ್ಮಿ ಆಗಿರುತ್ತೆ. ಆದರೆ ಅದಾದ ನಂತರ ಇದೀಗ ಮತ್ತೆ ED ಎಂಟ್ರಿ ಕೊಟ್ಟ ನಂತರ ಇದು ಮತ್ತೆ ಟೈಟ್ ಆಗ್ತಿದೆ. 27 ದಾಖಲೆಗಳನ್ನು ಪರಿಶೀಲನೆ ಮಾಡಬೇಕು ಅಂತ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಈಗ ಮನವಿಯನ್ನು ಸಲ್ಲಿಸಲಾಗಿದೆ. ಹಾಗಾದರೆ ಇವತ್ತು ಕೋರ್ಟ್ ಈ ಬಗ್ಗೆ ಏನು ಹೇಳ್ತು, ED ಬಂದ ನಂತರ ಎಷ್ಟು ಮಟ್ಟಿಗೆ ಕೇಸ್ ಟೈಟ್ ಆಗ್ತಾ ಇದೆ, ED ಹೇಳಿದ್ದೇನು, 27 ದಾಖಲೆಯಲ್ಲಿ ಏನಿದೆ, ಮನಿ ರಿಪೋರ್ಟ್ ನೋಡೋಣ. ಮುಡಾದಿಂದ ಅಕ್ರಮ ನಿವೇಶನ ಹಂಚಿಕೆ ಪ್ರಕರಣದಲ್ಲಿ ಸಿದ್ದರಾಮಯ್ಯಗೆ ಸಂಕಷ್ಟಗಳು ದೂರವಾಗಿಲ್ಲ. ಆರೋಪ ಸಾಬೀತಾಗಿಲ್ಲವೆಂದು ಲೋಕಾಯುಕ್ತ ಪೊಲೀಸರು ಬಿ ರಿಪೋರ್ಟ್ ಸಲ್ಲಿಸಿದ್ರು ಅದನ್ನು ಪ್ರಶ್ನಿಸಿ ದೂರುದಾರ ಸ್ನೇಹಮಯಿ ಕೃಷ್ಣ ಅರ್ಜಿ ಸಲ್ಲಿಸಿದ್ದಾರೆ. ಇದೇ ಪ್ರಕರಣದಲ್ಲಿ ಮಧ್ಯಂತರ ಅರ್ಜಿ ಸಲ್ಲಿಸಿರುವ ED ಲೋಕಾಯುಕ್ತ ಪೊಲೀಸರ ಬಿ ರಿಪೋರ್ಟ್ಗೆ ತಮ್ಮ ತಕರಾರನ್ನು ಪರಿಗಣಿಸುವಂತೆ ಮನವಿ ಮಾಡಿದೆ. ಮುಡಾ ಹಗರಣದ ಪ್ರತ್ಯೇಕ ತನಿಖೆ ನಡೆಸಿದ ED 27 ದಾಖಲೆಗಳ ಸಹಿತ ಲೋಕಾಯುಕ್ತ ಪೊಲೀಸರೊಂದಿಗೆ ತನಿಖೆಯ ಮಾಹಿತಿ ಹಂಚಿಕೊಂಡಿದೆ. ಆದರೆ ಅವುಗಳನ್ನು ಪರಿಗಣಿಸದೆ ಲೋಕಾಯುಕ್ತ ಪೊಲೀಸರು ಆರೋಪ ಸಾಬೀತಾಗಿಲ್ಲವೆಂದು ಬಿ ರಿಪೋರ್ಟ್ ಸಲ್ಲಿಸಿದ್ದಾರೆ. ಹೀಗಾಗಿ ತಮ್ಮ ವಾದವನ್ನು ಆಲಿಸುವಂತೆ ED ಮನವಿ ಮಾಡಿದೆ. ಆದರೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಜಡ್ಜ್ ಸಂತೋಷ್ ಗಜಾನನ ಭಟ್ ಇಡೀ ಅರ್ಜಿ ವಿಚಾರಣೆಗೆ ಯೋಗ್ಯವೇ ಎಂಬುದರ ಬಗ್ಗೆ ಮೊದಲು ಮನವರಿಕೆ ಮಾಡುವಂತೆ ಸೂಚಿಸಿದ್ರು. ಅದರಂತೆ ಇಂದು ED ಪರ ವಕೀಲ ಮಧುಕರ್ ದೇಶಪಾಂಡೆ ಕೋರ್ಟ್ ಪ್ರಶ್ನೆಗಳಿಗೆ ಉತ್ತರಿಸಿದ್ರು. ದೂರುದಾರನಾಗಿ ED ಈ ಅರ್ಜಿ ಸಲ್ಲಿಸುತ್ತಿಲ್ಲ. ದೂರುದಾರರ ಅರ್ಜಿಗೆ ಪೂರಕವಾಗಿ ED ಬಿ ರಿಪೋರ್ಟ್ಗೆ ತಕರಾರು ಅರ್ಜಿ ಸಲ್ಲಿಸಿದೆ. ED ಪ್ರತ್ಯೇಕವಾಗಿ ತನಿಖೆ ನಡೆಸಿ 27 ದಾಖಲೆಗಳನ್ನು ಸಂಗ್ರಹಿಸಿದೆ. ED ತನಿಖೆಯ ವಿವರವನ್ನ ಲೋಕಾಯುಕ್ತ ಪೊಲೀಸರೊಂದಿಗೆ ಹಂಚಿಕೊಂಡಿದ್ರು ಅದನ್ನು ಅವರು ಪರಿಗಣಿಸಿಲ್ಲ. ಹೀಗಾಗಿ ED ಕೂಡ ಸಮಸ್ಯೆಗೊಳಗಾಗಿರುವುದರಿಂದ ನಮ್ಮ ತನಿಖೆಯ ವಿವರ ಸಲ್ಲಿಸಲಿಕ್ಕಾದರೂ ಅವಕಾಶ ನೀಡಬೇಕು. ನೀವು ಕೋರ್ಟ್ಗೆ ತನಿಖೆ ದಾಖಲೆಗಳನ್ನು ಸಲ್ಲಿಸಲು ಅವಕಾಶ ಕೊಡ್ತೀವಿ ಅಂದ್ರೂ ಮುಂದೆ ದೂರುದಾರರೇ ತಮ್ಮ ದೂರನ್ನ ಹಿಂಪಡೆದ್ರೆ ED ಸ್ಥಾನಮಾನ ಏನು? EDಗೆ ಈ ಕೇಸ್ನಲ್ಲಿ ಪ್ರತ್ಯೇಕ ಅಸ್ತಿತ್ವ ಇಲ್ಲವಲ್ಲ? ತಮಿಳುನಾಡಿನ ಕೇಸ್ ಒಂದರಲ್ಲಿ ಸ್ಥಳೀಯ ಪೊಲೀಸರು ಬಿ ರಿಪೋರ್ಟ್ ಸಲ್ಲಿಸಿದ್ರು. ಅದನ್ನು ಪ್ರಶ್ನಿಸಲು ಸುಪ್ರೀಂ ಕೋರ್ಟ್ಗೆ ED ಅನುಮತಿ ನೀಡಿತು. ED ಪ್ರತ್ಯೇಕ ತನಿಖೆ ನಡೆಸಿ ಅಪರಾಧದ ಸಂಪತ್ತನ್ನ ಪತ್ತೆ ಹಚ್ಚಿದರೆ ಬಿ ರಿಪೋರ್ಟ್ ಮೂಲಕ ED ತನಿಖೆಯನ್ನ ಮುಚ್ಚಿ ಹಾಕಲಾಗದು. ಬಿ ರಿಪೋರ್ಟ್ ಬಗ್ಗೆ ತೀರ್ಮಾನಿಸುವಾಗ ED ತನಿಖೆಯನ್ನ ಕೋರ್ಟ್ ಪರಿಗಣಿಸಬೇಕು. ED ತನಿಖೆ ಅಪರಾಧದಿಂದ ಗಳಿಸಿದ ಸಂಪತ್ತಿಗೆ ಸೀಮಿತವಾಗಿದೆ. ಬಿ ರಿಪೋರ್ಟ್ ತಿರಸ್ಕರಿಸಿದ ಬಳಿಕವೂ ದೂರುದಾರ ಕೇಸ್ ಮುಂದುವರಿಸಲು ಇಚ್ಛಿಸದಿದ್ರೆ ED ದೂರುದಾರನ ಸ್ಥಾನ ತುಂಬಲಾಗುವುದಿಲ್ಲ. ED ತನಿಖೆಗೆ ಈ ಕೋರ್ಟ್ ಆದೇಶ ನೀಡಿಲ್ಲ. ಹೀಗಾಗಿ ಈ ಕೋರ್ಟ್ನ ವ್ಯಾಪ್ತಿಯಲ್ಲಿಲ್ಲದಿರುವ ED ತನಿಖೆಯ ವರದಿಯನ್ನು ಕೋರ್ಟ್ ಸ್ವೀಕರಿಸಲು ಸಾಧ್ಯವೇ? ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ ಲೋಕಾಯುಕ್ತ SPP ವೆಂಕಟೇಶ್ ಅರಬಟ್ಟಿ EDಗೆ ತಕರಾರು ಅರ್ಜಿ ಸಲ್ಲಿಸುವ ಅಧಿಕಾರವಿಲ್ಲ, ಕೋರ್ಟ್ಗೆ ದಾಖಲೆಗಳನ್ನು ED ಸಲ್ಲಿಸುವಂತಿಲ್ಲ, ಇದಕ್ಕೆ ನಮ್ಮ ಆಕ್ಷೇಪವಿದೆ ಅಂದ್ರು. ಈ ವೇಳೆ ಮಧ್ಯ ಪ್ರವೇಶಿಸಿದ ED ಪರ ವಕೀಲ ಮಧುಕರ್ ದೇಶಪಾಂಡೆ ED ಕೂಡ ಒಂದು ತನಿಖಾ ಸಂಸ್ಥೆಯಾಗಿದೆ. ತನಿಖೆ ವೇಳೆ ಸಿಕ್ಕ 27 ದಾಖಲೆಗಳನ್ನ ನಾಳೆ ಕೋರ್ಟ್ಗೆ ಸಲ್ಲಿಸುತ್ತೇವೆ. ಹೀಗೆ ED ಪರ ವಕೀಲರು ಕೋರ್ಟ್ನಲ್ಲಿ ವಾದ ಮಂಡಿಸಿದ್ರು. ಸದ್ಯ ತನಿಖೆ ವೇಳೆ ಸಂಗ್ರಹಿಸಿರುವ 27 ದಾಖಲೆಗಳನ್ನ ಕೋರ್ಟ್ಗೆ ಮುಚ್ಚಿದ ಲಕೋಟೆಯಲ್ಲಿ ಸಲ್ಲಿಸಲು ED ಮುಂದಾಗಿದೆ. ಇದಕ್ಕೆ ಲೋಕಾಯುಕ್ತ ಪೊಲೀಸರ ಪರ SPP ತಕರಾರು ತೆಗೆದಿದ್ದಾರೆ. ಈ ಬಗ್ಗೆ ನಾಳೆ ವಾದ ಮಂಡನೆ ಮುಂದುವರಿಯಲಿದ್ದು ಬಿ ರಿಪೋರ್ಟ್ ಬಗ್ಗೆ ತೀರ್ಮಾನಿಸುವಾಗ ED ದಾಖಲೆಗಳನ್ನು ಪರಿಗಣಿಸಬೇಕೋ ಬೇಡವೋ ಎಂಬ ಬಗ್ಗೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ನಿರ್ಧರಿಸಬೇಕಿದೆ. ರಮೇಶ್, TV9 ಬೆಂಗಳೂರು.